ಧನುರ್ರಾಶಿ ಕಟ್ಟಡ ಸಾಮಗ್ರಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಮಾರಾಟ ಮಾಡುವಂಥವ್ರಿಗೆ ಸ್ವಲ್ಪ ತೊಂದರೆ ಇದೆ. ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು. ಬಿಡುವಿಲ್ಲದ ಕೆಲಸ, ಆದರೆ ಪ್ರಯೋಜನ ಮಾತ್ರ ಕಡಿಮೆ, ಲಾಭಾಂಶ ಕಡಿಮೆ, ಅದರ ಉಪಯೋಗಗಳು ಕಡಿಮೆ, ಇದನ್ನು ಗಮನಿಸಬೇಕು. ನೀಲಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿ ಆ ಶನೈಶ್ಚರ ಪ್ರಿಯವಾದಂತಹ ಕೆಲವು ವಿಚಾರಗಳಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದಿದೆ. ಕೆಲಸದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಗುಣಮಟ್ಟವನ್ನು ಕಡಿಮೆ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಸಮಸ್ಯೆಗಳು ಹಾಗೇ ಇರುತ್ತೆ. ವಾಹನ ಖರೀದಿಗೆ ದಿವಸ ಚೆನ್ನಾಗಿಲ್ಲ. ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡ್ತಾ ಪೋಷಕರಿಗೆ ತೊಂದರೆಯನ್ನು ಕೊಡ್ತಾ ಇರುವಂಥದ್ದು ಖಂಡಿತ ಬೇಡ ಅಂತ ಅರ್ಥ. ವಾಹನ ಖರೀದಿಗೆ ಈ ದಿವಸ ಒಟ್ಟಾರೆ ಚೆನ್ನಾಗಿಲ್ಲದೇ ಇರುವಂಥದ್ದಾಗತ್ತೆ. ವೃದ್ಧರಿಗೆ ಕಾಲು ಊನವಾಗಿರ್ತಕ್ಕಂಥವ್ರಿಗೆ, ಕಾಲಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಸಹಾಯವನ್ನು ಮಾಡಿ ಅವರನ್ನು ಸಂತೋಷಪಡಿಸಿ ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ದೂರದ ಬಂಧುಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಕಿರಿಕಿರಿಯನ್ನು ಮಾಡ್ತಾರೆ. ಸಾಯಂಕಾಲದ ಹೊತ್ತಿಗೆ ಯಾವುದೋ ಅಶುಭವಾದಂತಹ ಸೂಚನೆ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗತ್ತೆ. ಧಾರ್ಮಿಕ ಕರ್ಮಾಚರಣೆಯ ಬಗ್ಗೆ ಮನಸ್ಸನ್ನು ಮಾಡ್ತೀರಿ. ಪೂಜೆ ಪುನಸ್ಕಾರ, ಭಗವತ್ ಸೇವೆ ಏನಾದರೂ ಮಾಡಬೇಕು ಅಂತ ಹೇಳಿ ಒಂದಷ್ಟು ಮನಸ್ಸು ಬರತಕ್ಕಂಥದ್ದಾಗತ್ತೆ. ಕುಟುಂಬದಲ್ಲಿ ಮನಸ್ಸಿಗೆ ಸಮಾಧಾನವಾಗುವಂತಹ ವಾತಾವರಣ ಇರುತ್ತೆ. ಅದರ ಸದುಪಯೋಗವನ್ನು ಮಾಡಿಕೊಳ್ಳಿ ಅಂತ ಅರ್ಥ. ಸ್ವಾಭಾವಿಕವಾಗಿ ಶುಭ ಇದೆ. ಜಾತಕವನ್ನು ಒಮ್ಮೆ ಸ್ಥೂಲವಾಗಿ ಪರಿಶೀಲನೆ ಮಾಡಿದಾಗ ನಿಮಗೆ ಒಟ್ಟಾರೆ ಶುಭ ಫಲ ಅಂತಕ್ಕಂಥದ್ದು ಕಾಣುವಂಥದ್ದಾಗತ್ತೆ. ಹಲವಾರು ದಿವಸಗಳಿಂದ ಇತ್ಯರ್ಥವಾಗದೇ ಇರತಕ್ಕಂತಹ ವಿವಾದಗಳು ಈ ದಿವಸ ಇತ್ಯರ್ಥವಾಗಿ ಶುಭ ಫಲವನ್ನು ನೀಡುವಂತಹ ಸಾಧ್ಯತೆಗಳಿದೆ. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶ್ರೀತಾ, ಲಕ್ಷ್ಮಣ, ಹನುಮಂತ, ಭರತ, ಶತ್ರುಘ್ನ ಎಲ್ಲರ ಜೊತೆಯಲ್ಲಿರತಕ್ಕಂತಹ ಶ್ರೀರಾಮನಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ವೈದ್ಯ ವಿದ್ಯಾರ್ಥಿಗಳಿಗೆ, ವೈದ್ಯಕೀಯ ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗುವಂತಹ ಸಾಧ್ಯತೆ ಇದೆ. ಆಲಸ್ಯವನ್ನು ಮಾಡಬೇಡಿ. ಆಲಸ್ಯದಿಂದಲೇ ಹಿನ್ನಡೆಯಾಗ್ತಕ್ಕಂಥದ್ದು. ಶರೀರದಲ್ಲಿರ್ತಕ್ಕಂತಹ ದೊಡ್ಡ ಶತ್ರು ಅಂತಂದರೆ ಆಲಸ್ಯ. ಹಾಗಾಗಿ ಅದನ್ನು ದೂರ ಮಾಡಿಕೊಳ್ತಕ್ಕಂತಹ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರಬೇಕು. ನೌಕರಿಯಲ್ಲಿ ಅಥವಾ ವೃತ್ತಿಯಲ್ಲಿ ಎಲ್ಲರ ಸಹಕಾರ ಅಥವಾ ಬೆಂಬಲ ನಿಮಗೆ ಸಿಕ್ಕತ್ತೆ. ಹಾಗಾಗಿಯೇ ಲೌಕಿಕವಾಗಿ, ವ್ಯಾವಹಾರಿಕವಾಗಿ ನೀವು ಮುಂದೆ ಬರಲಿಕ್ಕೆ ಅಷ್ಟು ಅನುಕೂಲಗಳು ಇರುವಂಥದ್ದಾಗತ್ತೆ. ಸ್ನೇಹಿತರು ಮತ್ತು ಸಂಬಂಧಿಕರು ನಿಮ್ಮನ್ನು ಅಭಿನಂದಿಸ್ತಕ್ಕಂತಹ ದಿವಸ. ನಿಮ್ಮ ಕೆಲಸಗಳ ಬಗ್ಗೆ, ನೀವು ಮಾಡಿರ್ತಕ್ಕಂತಹ ಸಮಾಜ ಸೇವೆಯ ಬಗ್ಗೆ ನಿಮ್ಮನ್ನು ವಿಶೇಷವಾಗಿ ಕೊಂಡಾಡ್ತಾರೆ ಅನ್ನುವಂಥದ್ದಾಗತ್ತೆ. ಭಾವನಾತ್ಮಕವಾದಂತಹ ಬಲಶಾಲಿಗಳು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕೆಲವರು ಇದನ್ನು ಒಪ್ಪದೇ ಇರತಕ್ಕಂತಹದ್ದು. ಭಾವನಾತ್ಮಕವಾಗಿ ಇರತಕ್ಕಂತಹ ಕೆಲವರನ್ನು ಅವರೇನೋ ದುಷ್ಟರು ಅಂತ ಹೇಳಿ ಹಾಗೆ ಆಗಿರುತ್ತೆ ಅಂತ ಅರ್ಥ. ಹಣದ ಲಾಭ, ಗೌರವ ಎರಡೂ ಕೂಡ ನಿಮಗೆ ಏಕಕಾಲದಲ್ಲಿ ಸಿಕ್ಕುವಂಥದ್ದಾಗತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ರಾಜಕೀಯದಲ್ಲಿ ಆಸಕ್ತಿ ಇರತಕ್ಕಂಥವರಿಗೆ ಒಂದಷ್ಟು ಸಿಹಿ ಸುದ್ದಿ ಸಿಕ್ಕುವಂಥದ್ದು. ಕಾನೂನಿನ ವಿಚಾರದಲ್ಲಿ ಜಯವನ್ನು ಸಾಧಿಸುವಂತಹ ಸೂಚನೆ. ವ್ಯವಹಾರದಲ್ಲಿ ಮಾತ್ರ ತಪ್ಪು ನಿರ್ಧಾರಗಳಿಂದ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಅನುಭವಿಸ್ತೀರಿ, ಅದು ಗಮನದಲ್ಲಿರಲಿ. ಯಾರಿಗೆ ಬುದ್ಧಿವಂತಿಕೆ ಚೆನ್ನಾಗಿದ್ದೂ ಕೂಡ ಅಲ್ಲಿ ಕೆಲಸ ಮಾಡೋದಿಲ್ವೋ ಅಂಥವರಿಗೆ ಇಲ್ಲಿ ಜಯ ಅನ್ನುವಂಥದ್ದು ವಿಶೇಷವಾಗಿದೆ. ಚಿಕ್ಕ ಮಕ್ಕಳಿಗೆ ಕಣ್ಣಿನ ಸಮಸ್ಯೆಗಳಾಗಬಹುದು, ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ವೈದ್ಯರ ಸಲಹೆ ಬಹಳ ಮುಖ್ಯವಾಗುತ್ತೆ. ಕಾರಣ ತುಂಬ ಸೂಕ್ಷ್ಮವಾದಂತಹ ಅಂಗ ಕಣ್ಣಾಗಿರುತ್ತೆ. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕೆಲಸದ ವಿಚಾರದಲ್ಲಿ ತೊಡಗಿಸ್ಕೊಳ್ತೀರಿ. ಯಾವಾಗಲೂ ಕೂಡ ಕೈ ತುಂಬ ಕೆಲಸ ಇರತಕ್ಕಂಥದ್ದಾಗತ್ತೆ. ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.